ಹಾಯ್ ವಿದ್ಯಾರ್ಥಿಗಳೇ, ಹೌ ಟು ಸ್ಟಡಿ ಒನ್ ಡೇ ಬಿಫೋರ್ ಎಕ್ಸಾಮ್. ಇವತ್ತಿನ ಒಂದು ಸಮಯದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗಾಗಲಿ, SLC ಬೋರ್ಡ್ ಪರೀಕ್ಷೆಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳಿಗಾಗಲಿ, PUC ವಿದ್ಯಾರ್ಥಿಗಳಾಗಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಅವಶ್ಯಕವಾಗಿರುತ್ತೆ. ಯಾಕೆ ಅಂದರೆ ಇವತ್ತಿನ ಮಟ್ಟದಲ್ಲಿ ನಾಳೆ ಅಂತ ಪರೀಕ್ಷೆ ಇರುತ್ತೆ. ಹಿಂದಿನ ದಿನದಲ್ಲಿ ಎಲ್ಲ ಒಂದು ವಿಷಯಗಳನ್ನು ತೆಗೆದುಕೊಂಡು ಸ್ಟಡಿ ಮಾಡಲಿಕ್ಕೆ ಹೋಗ್ತಾರೆ. ಎಷ್ಟೋ ತಪ್ಪುಗಳನ್ನು ಮಾಡಿಬಿಡ್ತಾರೆ. ಆಗ ಆಟೋಮೆಟಿಕಲಿ ಏನಾಗುತ್ತೆ, ತಪ್ಪುಗಳನ್ನು ಮಾಡಿ ಬೋರ್ಡ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳದೆ ಫೇಲ್ ಆಗ್ಬೋದು, ಇಲ್ಲ ಮಾರ್ಕ್ಸ್ಗಳನ್ನು ಕಡಿಮೆ ತಗೊಳ್ತಾರೆ. ಹಾಗಾಗಿ ಈ ತಪ್ಪುಗಳನ್ನು ಮಾಡಬೇಡಿ. ಈ ವಿಡಿಯೋ ನೋಡಿ, ಕೊನೆಯವರೆಗೂ ನೋಡಿ. ನೀವು 100ಕ್ಕೆ 100 ಮಾರ್ಕ್ಸ್ ಪಕ್ಕಾ ನೀವು ಗ್ಯಾರಂಟಿ ತೆಗೆದುಕೊಳ್ತೀರ. ಏನು ತಪ್ಪು ಮಾಡಬಾರ್ದು, ಜಸ್ಟ್ ನಾನು 9 ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ ನಿಮಗೆ. ಆ ಟಿಪ್ಸ್ಗಳನ್ನು ನೀವು ಉಪಯೋಗಿಸಿ ನೀವು ರ್ಯಾಂಕರ್ ಗ್ಯಾರಂಟಿ ನೀವು ಬರ್ತೀರ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೇಗೆ ಓದಬೇಕು, ಹೌ ಟು ಸ್ಟಡಿ ಒನ್ ಡೇ ಬಿಫೋರ್ ಎಕ್ಸಾಮ್. ನೀವು ಪರೀಕ್ಷೆಯ ಹಿಂದಿನ ದಿನದಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದೇನೆ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಓದಿದ ವಿಷಯ ಪರ್ಮನೆಂಟಾಗಿ ಉಳಿಬೇಕಂದ್ರೆ ಹೇಗೆ ಓದಬೇಕು, ಯಾವ ಟಿಪ್ಸ್ಗಳನ್ನು ಉಪಯೋಗಿಸಬೇಕು ಅನ್ನೋ ಮಾಹಿತಿ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಬಿಟ್ಟಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದಲ್ಲಿ ಆ ವಿಡಿಯೋ ಕೂಡ ಸಿಗುತ್ತೆ. ಓಕೆ, ಶುರು ಮಾಡೋಣ. ರಿವಿಷನ್ ಸ್ಟಡಿ ಮಾಡಬೇಕಾದ್ರೆ ಯಾವ ವಿಷಯಕ್ಕೆ ಗಮನ ನೀಡಬೇಕು? ಓಕೆ, ರಿವಿಷನ್ ಸ್ಟಡಿ ಮಾಡಬೇಕಾದ್ರೆ ಯಾವ ವಿಷಯಕ್ಕೆ ಗಮನ ನೀಡಬೇಕು ಅನ್ನೋ ಒಂದು ಮೊದಲ ಟಿಪ್ಸ್, ಮೊದಲ ಕ್ವಶನ್ ನಿಮಗೆ ಇದು ನಿಮ್ಮ ತಲೆಯಲ್ಲಿ ಗೊಂದಲವಾಗ್ತಾ ಇದೆ. ಈ ಪ್ರಶ್ನೆ ನಿಮಗೆ ಓಡಾಡ್ತಾ ಇದೆ ತಲೆಯಲ್ಲಿ. ರಿವಿಷನ್ ಸ್ಟಡಿ ಮಾಡಬೇಕಾದ್ರೆ ಯಾವ ವಿಷಯಕ್ಕೆ ಗಮನ ನೀಡಬೇಕು ಅನ್ನೋದು. ಹೌದಾ? ಹೇಗೆ ಅಂದರೆ ನೋಡೋಣ. ನೀವು ರಿವಿಷನ್ ಸ್ಟಡಿ ಮಾಡಬೇಕಾದ್ರೆ ನೀವು SLC ಆದರೂ ಆಗಲಿ, PUC ಆಗಿದ್ದರೆ PUC ಟೆಕ್ಸ್ಟ್ ಬುಕ್ಸ್ಗಳನ್ನೇ ಓದ್ಕೊಳ್ಬೇಕು. SLC ಆಗಿದ್ದರೆ SLC ಟೆಕ್ಸ್ಟ್ ಬುಕ್ಗಳನ್ನೇ ಓದ್ಕೊಳ್ಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ನೀವು PDO ಆದರೂ ಪ್ರಿಪೇರ್ ಆಗ್ತಿದ್ರೆ PDOಗಳಿಗೆ ಸಂಬಂಧಪಡುವಂಥ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದ್ಕೊಳ್ಬೇಕು. ಯಾಕಂದರೆ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನೇ ಮಾತ್ರ ಓದ್ಕೊಳ್ಬೇಕಾಗತ್ತೆ. ಯಾಕಂದರೆ PUC ಮತ್ತು ಬೋರ್ಡ್ ಪರೀಕ್ಷೆಗೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ಗಳಲ್ಲಿರುವಂಥ ಪ್ರಶ್ನೆಗಳನ್ನೇ ಕೇಳಿರ್ತಾರೆ. 100ಕ್ಕೆ 99% ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿರುವಂಥ ಪ್ರಶ್ನೆಗಳನ್ನೇ ಅವರು ಕೇಳಿರ್ತಾರೆ. ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನೇ ಓದ್ಕೊಳ್ಳಿ. ಟೆಕ್ಸ್ಟ್ ಬುಕ್ಸಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ನಿಮ್ಮ ಸೀನಿಯರ್, ಒಂದು ವರ್ಷದಲ್ಲಿ ನಿಮ್ಮ ಸೀನಿಯರ್ಸ್ ಹೇಳಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಹೇಳಿರ್ತಾರೆ, ನಿಮ್ಮ ಸರ್ಸ್ ಎಲ್ಲ ಇಂಪಾರ್ಟೆಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಸಮ್ಸ್ಗಳನ್ನು, ನೀವು ಪೋಯಮ್ಸ್ಗಳನ್ನು, ಲೆಟರ್ ರೈಟಿಂಗ್, ಎಸ್ಸೆ, ಗ್ರಾಮರ್ ಎಲ್ಲ ಇಂಪಾರ್ಟೆಂಟ್ಸ್ಗಳನ್ನು ನೀವು ಓದ್ಕೊಳ್ಳಿ. ಟಿಕ್ ಮಾಡ್ಕೊಳ್ಳಿ, ಪೇಜ್ ನಂಬರ್ ಮಾರ್ಕ್ ಹಾಕಿ, ಯಾವುದನ್ನು ಓದಿರ್ತೀರ ಅವುಗಳನ್ನು ಮಾರ್ಕ್ ಹಾಕಿ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಸ್ಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದನ್ನು ಮಾತ್ರ ನೀವು ತಪ್ಪಿಸ್ಲಿಕ್ಕೆ ಹೋಗಬೇಡಿ. ಸೆಕೆಂಡ್ ಟಿಪ್ಸ್ ನೋಡಿ. ನಾನು ಕಡ್ಡಾಯವಾಗಿ ಎಲ್ಲ ಚಾಪ್ಟರ್ಸ್ಗಳನ್ನು ಸ್ಟಡಿ ಮಾಡಬೇಕಾ ಸರ್ ಅಂತ ನೀವು ಒಂದು ಕ್ವಶನ್ ಕೇಳ್ಬೋದು ನಮಗೆ. ಹೌದಾ? ನೀವು ಈ ಕ್ವಶನ್ಸ್ ಕೇಳ್ಬೋದು, ಸರ್ ಒಂದೇ ದಿನದಲ್ಲಿ ಹಿಂದಿನ ದಿನ ಎಲ್ಲ ಆಗ್ತದೆ, ನನಗೆ ಎಲ್ಲ ಚಾಪ್ಟರ್ಸ್ಗಳನ್ನು ಸ್ಟಡಿ ಮಾಡಬಹುದಾ, ಮಾಡಲಿಕ್ಕೆ ಆಗುತ್ತಾ ಅಂತ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡಾಡ್ತಾ ಇದೆ ಇವಾಗ. ಹೌದು, ಅದಕ್ಕೆ ಆನ್ಸರ್ ಆಲ್ ಚಾಪ್ಟರ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕು. ಇದು ನಾನು ಕೊಡುವಂಥ ಒಂದು ಆನ್ಸರ್. ಹೇಗೆ ಮಾಡಬೇಕು ಅದನ್ನೇ ಹೇಗೆ ಮಾಡಬೇಕು, ಎಲ್ಲ ಚಾಪ್ಟರ್ಸ್ಗಳನ್ನು ಓದಲಿಕ್ಕೆ ಹೇಳ್ತೇನೆ, ಆದರೆ ಹೇಗೆ ಮಾಡಬೇಕು ಅಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ. ಯಾಕಂದರೆ ಎಲ್ಲ ಚಾಪ್ಟರ್ಸ್ಗಳು ಓದಲಿಕ್ಕೆ ಹೇಳಿದ ತಕ್ಷಣ ಎಲ್ಲವನ್ನು ಓದೋದಲ್ಲ, ಪ್ರತಿ ಚಾಪ್ಟರ್ಸ್ಗಳನ್ನು ಓದ್ಕೊಳ್ಬೇಕು. ಬಟ್ ಹೇಗೆ ಓದ್ಕೊಳ್ಬೇಕು, ಯಾವುದಕ್ಕೆ ಗಮನ ಕೊಡಬೇಕು, ಯಾವುದಕ್ಕೆ ಒತ್ತನ್ನು ಕೊಡಬೇಕು ಅನ್ನೋ ಮೋಸ್ಟ್ ಇಂಪಾರ್ಟೆನ್ಸ್ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಅಲ್ಲಿ ನಾನು ಪ್ರತಿ ಚಾಪ್ಟರ್ಸ್ಗಳನ್ನು ಹೇಗೆ ಸ್ಟಡಿ ಮಾಡಬೇಕು ಅನ್ನೋ ಗೊಂದಲ ಇರುತ್ತೆ ನಿಮಗೆ. ಹೌದಾ? ಹೇಗೆ ಗೊಂದಲ ಇರುತ್ತೆ, ಹೇಗೆ ಸ್ಟಡಿ ಮಾಡಬೇಕು, ಎಲ್ಲ ರೀತಿಯ ಗೊಂದಲ ಇರುತ್ತೆ. ಆ ಗೊಂದಲಕ್ಕೆ ನಾನು ಇವಾಗ ಪರಿಹಾರ ನಿಮಗೆ ಕೊಡ್ತೇನೆ. ಹೇಗೆ ಅಂದರೆ, ಪ್ರತಿ ಚಾಪ್ಟರ್ಸ್ಗಳಲ್ಲಿ ಇವಾಗ ಮೊಟ್ಟ ಮೊದಲು ನೀವು ಒಂದು ಚಾಪ್ಟರ್ಸನ್ನು ತಗೊಳ್ತೀರ. ಆ ಮೊದಲ ಒಂದು ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಆಯ್ಕೆ ಮಾಡಬೇಕು. ನೀವು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಮಾತ್ರ ಸ್ಟಡಿ ಮಾಡಬೇಕಾಗತ್ತೆ. ಪ್ರತಿಯೊಂದು ಚಾಪ್ಟರನ್ನು ತಗೊಳ್ಬೇಕು. ಆ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ, ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕು.
ಹಾಗೆ ಸ್ಟಡಿ ಮಾಡಿದ ಪೇಜನ್ನು ಏನು ಮಾಡಬೇಕು, ಮಾರ್ಕ್ ಮಾಡಬೇಕು. ಓಕೆ, ಹಾಗೆ ಸ್ಟಡಿ ಮಾಡಿದ ಪೇಜನ್ನು ಏನು ಮಾಡಬೇಕು, ನೀವು ಮಾರ್ಕ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನೀವು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಕೂಡ ಮಾತ್ರ ಸ್ಟಡಿ ಮಾಡಬೇಕು. ಪ್ರತಿ ಚಾಪ್ಟರ್ಸ್ಗಳಲ್ಲಿರುವಂಥ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಸ್ಟಡಿ ಮಾಡಬೇಕು. ಜೊತೆಗೆ ಸ್ಟಡಿ ಮಾಡಿದಂತಹ ಒಂದು ಪೇಜನ್ನು ಏನು ಮಾಡಿ, ಮಾರ್ಕ್ ಮಾಡಿಕೊಳ್ಳಿ. ಓಕೆ, ನಿಮಗೆ ಆ ಮಾರ್ಕ್ ಮಾಡಿದ ಒಂದು ತಕ್ಷಣವೇ ನೆನಪು ಮಾಡಿದ ತಕ್ಷಣವೇ ಅಲ್ಲಿರುವಂತಹ ಆ ಪೇಜಲ್ಲಿರುವಂಥ ಎಲ್ಲ ಮಾಹಿತಿ, ಎಲ್ಲ ವಿಷಯ ನಿಮ್ಮ ತಲೆಯಲ್ಲಿ ಪರ್ಮನೆಂಟಾಗಿ ಉಳಿದುಕೊಳ್ಳುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ಸ್ ಇದು. ಓಕೆ, ಪ್ರತಿ ಚಾಪ್ಟರ್ಲಿರುವಂಥ ಥಿಂಗ್ಸ್ಗಳನ್ನು ಮಾತ್ರ ಸ್ಟಡಿ ಮಾಡಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಟಿಪ್ಸ್ಗೆ ಹೋಗೋಣ. ಪರೀಕ್ಷೆಗೆ ಒಂದು ದಿನ ಮುಂಚೆಯ ದಿನ ನಾನು ಎಲ್ಲ ಚಾಪ್ಟರ್ ಮತ್ತು ಕ್ವಶನ್ ಸ್ಟಡಿ ಮಾಡಬಹುದಾ ಸರ್ ಅಂತ ನೀವು ಕೇಳ್ಬೋದು. ಓಕೆ, ಈ ಪ್ರಶ್ನೆಗೆ ನೀವು ಕೇಳ್ಬೋದು. ಈ ಪ್ರಶ್ನೆ ಕೂಡ ನಿಮಗೆ ಗೊಂದಲವಿರ್ಬೋದು. ಪರೀಕ್ಷೆಗೆ ಒಂದು ದಿನ ಮುಂಚೆಯ ದಿನ ನಾನು ಎಲ್ಲ ಚಾಪ್ಟರ್, ಆಗ ನಾನು ಹೇಳುವಂಥ ಆನ್ಸರ್ ಏನಂದರೆ, ಪ್ರಾಕ್ಟೀಸ್ ಮಾಡಿದ ಎಕ್ಸಾಂಪಲ್ಸ್ಗಳನ್ನು ಸ್ಟಡಿ ಮಾಡಿ. ಹೌದಾ? ಯಾಕಂದರೆ ಒಂದು ವರ್ಷದಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರ್ತೀರ. ನಿಮಗೆ ಟೆಸ್ಟ್ಗಳನ್ನು ಕೂಡ ಮಾಡಿರ್ತಾರೆ ನಿಮ್ಮ ಸರ್ ಮೇಡಮ್. ಹೌದಾ? ಟೆಸ್ಟ್ಗಳನ್ನು ಮಾಡಿರ್ತಾರೆ. ನಿಮಗೆ ಎಷ್ಟೋ ಸಾರಿ ಓರಲ್ಲಾಗಿ ಕೂಡ ಕೇಳಿರ್ತಾರೆ. ಬೋರ್ಡಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ. ಆ ಪ್ರಾಕ್ಟೀಸ್ ಮಾಡಿದಂಥ ಪ್ರತಿಯೊಂದು ಚಾಪ್ಟರಲ್ಲಿ ಪ್ರಾಕ್ಟೀಸ್ ಮಾಡಿದ ಎಕ್ಸಾಂಪಲ್ಸ್ಗಳನ್ನು ಸ್ಟಡಿ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ಎಕ್ಸಾಂಪಲ್ಸ್ಗಳನ್ನು ಏನು ಮಾಡಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿದ ಪ್ರತಿ ಚಾಪ್ಟರ್ಸ್ಗಳ ಹಿಂದೆ ಇದ್ದೇ ಇರುತ್ತೆ ಎಕ್ಸಾಂಪಲ್ಸ್ಗಳು. ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಏನಂದರೆ, ಪ್ರತಿ ಚಾಪ್ಟರ್ಗಳ ಮುಖ್ಯ ಪ್ರಶ್ನೆಗಳನ್ನು ಮಾತ್ರ ಸ್ಟಡಿ ಮಾಡಬೇಕು. ನೋಡಿ, ಪ್ರತಿ ಚಾಪ್ಟರ್ಗಳ ಮುಖ್ಯ ಪ್ರಶ್ನೆಗಳು, ಪ್ರತಿ ಚಾಪ್ಟರಿಂದ ಮುಖ್ಯ ಪ್ರಶ್ನೆಗಳಿರ್ತವೆ, ಅವುಗಳನ್ನು ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಪ್ರಾಕ್ಟೀಸ್ ಅ ಫ್ಯೂ ಸಮ್ಸ್. ಅಲ್ಲಿ ಕೆಲವೊಂದು ಸಮ್ಸ್ಗಳನ್ನು, ಇಂಪಾರ್ಟೆಂಟ್ ಸಮ್ಸ್ಗಳನ್ನು ಕೊಟ್ಟಿರ್ತಾರೆ. ಹೌದಾ? ಇಂಪಾರ್ಟೆಂಟ್ ಸಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ನೆನ್ಪಿಟ್ಕೊಳ್ಳಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ಸ್ ಇದು. ನೆಕ್ಸ್ಟ್ ಟಿಪ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು. ನೀವು ಯಾವುದೇ ರೀತಿಯ ವಾಟ್ಸಪ್ ಮತ್ತು ಟೆಸ್ಟ್ ಪೇಪರ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ಇದು ಒಂದು ಕಿವಿ ಮಾತು ಕೊಡ್ತಾ ಇದ್ದೇನೆ. ನೀವು ಯಾವುದೇ ರೀತಿಯ ವಾಟ್ಸಪ್ ಮತ್ತು ಟೆಸ್ಟ್ ಪೇಪರ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾಳೆ ಅಂತ ಪರೀಕ್ಷೆ ಇರುತ್ತೆ, ಹಿಂದಿನ ದಿನ ನಿಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತಾರೆ, ಇದು ಇಂಪಾರ್ಟೆಂಟ್ ನಿನಗೆ ವಾಟ್ಸಪ್ ಕಳಿಸಿದ್ದೇನೆ, ಇದು ಇಂಪಾರ್ಟೆಂಟ್ ನಿನಗೆ ಟೆಸ್ಟ್ ಪೇಪರ್ದಲ್ಲಿರುವಂಥದ್ದು ಕಳಿಸಿದ್ದೇನೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡಿ. ಯಾವುದನ್ನು ಓದಲಿಕ್ಕೆ ಹೋಗಬೇಡಿ. ನಾನು ಹೇಳಿದ್ದೇನಲ್ವ, ಇವುಗಳನ್ನು ಟೆಕ್ಸ್ಟ್ ಬುಕ್ಸಲ್ಲಿರುವಂಥ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ನೀವು ಒತ್ತನ್ನು ಕೊಡಿ. ಯಾವುದೇ ರೀತಿ ವಾಟ್ಸಪ್, ಫೇಸ್ಬುಕ್, ಟೆಸ್ಟ್ ಪೇಪರ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಆತ್ಮವಿಶ್ವಾಸದಿಂದ ಹೋಗಿ. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ಕೊಡ್ತೇನೆ. ನಿಮಗೆ ಈ ಪ್ರಶ್ನೆ ಕೂಡ ಕಾಡಬಹುದಾ, ನಾನು ಯಾವ ಟೈಮಲ್ಲಿ ಮಲಗಿಕೊಂಡ್ರೆ ಒಳ್ಳೆಯದು ಅಂತ. ಪರೀಕ್ಷೆ ಟೈಮಲ್ಲಿ, ಹಿಂದಿನ ದಿನದಲ್ಲಿ ಯಾವ ಟೈಮಲ್ಲಿ ಅಂದರೆ, ಸ್ಲಿಪ್ ಅರ್ಲಿ ಮತ್ತು ಬೇಗ ಎದ್ದೇಳಬೇಕು. ಸ್ಲಿಪ್ ಅರ್ಲಿ, ನೀವು ಬೇಗ ಮಲ್ಕೊಳ್ಬೇಕು ಮತ್ತು ಬೆಳಿಗ್ಗೆ ಬೇಗ ಏಳಬೇಕು. ಬೇಗ ಎದ್ಕೊಂಡು ನಾಳೆ ಯಾವ ಪರೀಕ್ಷೆ ಇರುತ್ತೆ ನೋಡಿ, ಆ ಪರೀಕ್ಷೆಗೆ ಇಂಪಾರ್ಟೆಂಟ್ಗಳನ್ನು ಏನು ಮಾಡಬೇಕು, ಮನನ ಮಾಡ್ಕೊಳ್ಬೇಕು. ಆತ್ಮವಿಶ್ವಾಸದಿಂದ ನೀವು ಮನಃಶಾಂತಿಯಿಂದ ಮನನ ಮಾಡ್ಕೊಳ್ಬೇಕು. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೊನೆಯ ಒಂದು ಟಿಪ್ಸ್ ಇದು ನೋಡಿ, ನೆನ್ಪಿಟ್ಕೊಳ್ಳಿ. ನೀವು ಪರೀಕ್ಷೆಯ ಸಮಯದಲ್ಲಿ ಯಾವುದೇ ಒತ್ತಡ ತೆಗೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಹೋಗಿ. ಆಗ ನಿಮಗೆ 100% ಮಾರ್ಕ್ಸ್ ಸಿಗುತ್ತೆ. ಮತ್ತು ನೀವು ಪರೀಕ್ಷೆಗೆ ಅರ್ಧ ತಾಸು ಮುಂಚೆ ಪ್ರತಿಯೊಂದು ಥಿಂಗ್ಸ್ಗಳನ್ನು ತೆಗೆದುಕೊಳ್ಳಿ, ತಪ್ಪಿಸಬಾರ್ದು. ಯಾಕಂದರೆ ಪೆನ್ ತೊಗೊಳ್ಳಿ, ಸ್ಕೇಲ್ ತೊಗೊಳ್ಳಿ, ಪೆನ್ಸಿಲ್, ರಬ್ಬರ್ ಆ್ಯಂಡ್ ಹಾಲ್ ಟಿಕೆಟ್ ಪ್ರತಿಯೊಂದನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆಯ ಕೊಠಡಿ ಒಳಗಡೆ ಕೂತ್ಕೊಳ್ಳಿ. ಹಾಗೆ 2 ಮಿನಿಟ್ ಮುಂಚೆ ನೀವು ನಿಮ್ಮ ಉಸಿರಾಟವನ್ನು ದೀರ್ಘಕಾಲವಾಗಿ 5-6 ಸಾರಿ ದೀರ್ಘ ಉಸಿರಾಟವನ್ನು ಮಾಡಿ. ನಿಮ್ಮ ಒಂದು ಮನಸ್ಸಿಗೆ ಎನರ್ಜಿ ಸಿಕ್ಕಂಗಾಗುತ್ತೆ, ಫ್ರೆಶ್ ಆದಂಗಾಗುತ್ತೆ. ಆಗ ನಿಮಗೆ ಓದಿದ ವಿಷಯಗಳು ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ, ಸುಲಭವಾಗಿ ಬರೆದುಕೊಳ್ತೀರಾ, ಹಾಗೆ ಟಾಪರ್ ಬರ್ತೀರಾ. ಓಕೆ, ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.